ಎಲ್ಲರಿಗೂ ನಮಸ್ಕಾರ. ಸ್ಥಳದೇವರಾಗಿರುವಂಥ ಮಹಾಗಣಪತಿ ಮುಳ್ಳುಗುಡ್ಡೆ ಶ್ರೀದೇವರ ಸನ್ನಿಗೆ ನಮಸ್ಕರಿಸುತ್ತಾ, ಯಶಸ್ವಿ ಕಲಾ ಸಂಘದ ಶ್ವೇತಯಾನ ಯಶಸ್ವಿ ಅನ್ನುವಂಥ ಕಾರ್ಯಕ್ರಮದ ಶೀರ್ಷಿಕೆಯಡಿ ಆದಷ್ಟು ಮಕ್ಕಳಿಗೆ ಯಕ್ಷಗಾನದ ಕಿರು ಪರಿಚಯನ ಮಾಡುವಂಥ ಕಾರ್ಯಕ್ರಮವನ್ನು ಯಶಸ್ವಿ ಶ್ವೇತಯಾನ 1999 ಇದರ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಕೊನೆಯ ಅಂಗವಾಗಿ ಇವತ್ತು ಬೇಳೂರಿನಲ್ಲಿ ಹಾಗೂ ಸಂಜೆ ಸಮಾರೋಪ ಕಾರ್ಯಕ್ರಮ ಬಸರೂರು ಶಾಲೆಯಲ್ಲಿ ನಡೆಯಲಿಕ್ಕಿದೆ. ಈ ಒಂದು ನಮ್ಮ ಶಾಲೆಯ ಯಶಸ್ವಿ ಶ್ವೇತಯಾನ ಒಡ್ಡೊಲಗನ್ನುವಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ತೆಕ್ಕಟ್ಟಿರ ಅಧ್ಯಕ್ಷರಾಗುವಂಥ ಗಣಪತಿ ಶ್ರೀಯಾನವರು ವೇದಿಕೆಗೆ ಬಂದು ತಮ್ಮ ಸ್ಥಾನವನ್ನು ಅಲಂಕರಿಸಬೇಕು. ಈ ಒಂದು ಶ್ವೇತಯಾನ ಮಕ್ಕಳ ಕಾರ್ಯಕ್ರಮದ ಗುರುಗಳಾಗಿರುವಂಥ ಶ್ರೀ ಕೂಡ್ಗಿಯವರು ವೇದಿಕೆಗೆ ಬರಬೇಕು. ಅದೇ ರೀತಿಯಲ್ಲಿ STMC ಅಧ್ಯಕ್ಷವರು, ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂಥ ಉಪನ್ಯಾಸಕರಾಗಿರುವಂಥ ಪ್ರದೀಪ್ ಸಾಮಗರು ಹಾಗೂ ಸುರೇಶ್ ಬೇಳೂರು ಇವರು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರೋಟರಿ ಕಾರ್ಯಕ್ರಮದ ಸಂಪ್ರದಾಯದಂತೆ ರೋಟರಿಯ ಅಧ್ಯಕ್ಷರಿಗೆ ಕೊಳ್ಳಲಾಂಛನ ಮಾಡುವಂಥ ಸಂಪ್ರದಾಯ. ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಶ್ರೀ ದೇವರ ಸ್ಮರಣೆ ಮಾಡುವುದರೊಂದಿಗೆ ಶಾಲಾ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ. गजानना गौरी नंदना
ಪ್ರಾರ್ಥನೆಯನ್ನು ಮಾಡಿರುವಂಥ ವಿದ್ಯಾರ್ಥಿಗಳ ಧನ್ಯವಾದ ಹೇಳುತ್ತಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ವಿದ್ಯಾರ್ಥಿಗಳನ್ನು ಹಾಗೂ ಶಾಲಾ ಅಧ್ಯಾಪಕ ವೃಂದದವರನ್ನು ಹಾಗೂ ಊರಿನ ಮುಖ್ಯರನ್ನು ಮತ್ತೊಮ್ಮೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಶುಭ್ರತೆಯ ಸಂಕೇತವಾಗಿ ದೀಪವನ್ನು ಬೆಳಗಿ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿಕ್ಕೆ ಶ್ರೀದೇವರ ಅನುಗ್ರಹವನ್ನು ಪಡೀತಾ ಇದ್ದೇವೆ. ಈಗ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂಥ ಪ್ರದೀಪ್ ಸಾಮಗ್ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಪ್ರದಾಯಬದ್ಧವಾದಂಥ ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೆ ಧನ್ಯವಾದವನ್ನು ಹೇಳುತ್ತಾ ಕಾರ್ಯಕ್ರಮದ ಮುಖ್ಯ ಅತಿಥಿ ಉದ್ಘಾಟಕರಾಗಿರುವಂಥ ಶ್ರೀ ಪ್ರದೀಪ್ ಸಾಮಗ್ರ ಬಗ್ಗೆ ಯಾರಿಗೆ ಹೆಚ್ಚಿಗೆ ತಿಳಿಲಿಕ್ಕಿಲ್ಲ. ಇವರ ತಂದೆ ಆಗಿರುವಂಥ ವಾಸುದೇವ ಸಾಮಗರು ಯಕ್ಷಗಾನ ಕಲಾವಿದರು, ಉತ್ತಮ ತಾಳಮದ್ದಲೆಗಾರರು ಹಾಗೂ ವಾಗ್ಮಿ ಮತ್ತು ಯಕ್ಷ ಸಂಘಟಕರಲ್ಲಿ ಪ್ರಮುಖರಾಗಿರುವಂಥ ವಾಸುದೇವರ ಸಾಮಗರ ಸುಪುತ್ರ ಪ್ರದೀಪ್ ಸಾಮಗ್ರವರು ಉಡುಪಿಯಲ್ಲಿ ಉಪನ್ಯಾಸಕರಾಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಾ ಈ ಚಿಕ್ಕ ವಯಸ್ಸಿನಲ್ಲಿ ಸಹ ಯಕ್ಷಗಾನಕ್ಕೆ ತಮ್ಮ ಅಪಾರವಾದಂಥ ಕೊಡುಗೆಯನ್ನು ನೀಡಿರುವಂಥ ಧೀಮಂತ ವ್ಯಕ್ತಿತ್ವ ಶ್ರೀಯುತ ಪ್ರದೀಪ್ ಸಾಮಗ್ರವರು ಈ ಉದ್ಘಾಟನೆ ಬಗ್ಗೆ ಎರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯ ಮೇಲೆ ಕುಳಿತಿರುವಂಥ ಎಲ್ಲ ಗಣ್ಯರೇ, ಬಂದು ಸೇರಿರುವಂಥ ಊರಿನ ಪ್ರಮುಖರೇ, ಶಾಲೆಯ ಅಧ್ಯಾಪಕ ಮತ್ತು ಅಧ್ಯಾಪಕೇತರ ವೃಂದದವರೇ ಮತ್ತು ನೆಚ್ಚಿನ ಪುಟಾಣಿಗಳೇ, ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟನೆ ನಾವು ಬೆಳಕಿಗೆ ಎಣ್ಣೆಯನ್ನು ಎರೆಯುವುದರ ಮೂಲಕ ನಾವು ಉದ್ಘಾಟನೆ ಮಾಡಿದೆವು. ಯಕ್ಷಗಾನದಲ್ಲಿ ಬೆಳಕಿಗೆ ಬಹಳ ಉನ್ನತವಾದಂಥ ಪ್ರಾಶಸ್ತ್ಯ ಉಂಟು. ರಾತ್ರಿ ಯಕ್ಷಗಾನ ಆರಂಭವಾಗುವಾಗ ತಂದಿಡುವಂಥ ದೊಂದಿಯ ಬೆಳಕು ಬೆಳಿಗ್ಗೆ ಮಂಗಳ ಆಗುವ ತನಕ ಆರುವ ಹಾಗಿಲ್ಲ ಅಂತ. ದೇವಸ್ಥಾನಗಳಿಗೆ ಹೋದರೆ ಯಕ್ಷಗಾನ ಸೇವೆಗೆ ಬೆಳಕಿನ ಸೇವೆ ಅಂತ ಹೆಸರು. ಹಾಗಾದರೆ ಬೆಳಕಿಗೂ ಯಕ್ಷಗಾನಕ್ಕೂ ಸಂಬಂಧ ಏನು ಅಂತ ಹೇಳಿದರೆ, ಈ ನಮ್ಮ ಯಕ್ಷಗಾನದ ವಲಯವಾಗಿರುವಂಥ 5 ಜಿಲ್ಲೆಗಳಲ್ಲಿ ಶುದ್ಧ ಕನ್ನಡ ಇವತ್ತಿಗೂ ಮಾತನಾಡುವುದಕ್ಕೆ ಸಿಕ್ಕುವುದು, ಪೌರಾಣಿಕ ಪ್ರಜ್ಞೆ ಪ್ರತಿಯೊಬ್ಬರಲ್ಲೂ ಇರುವುದು, ಸರಿ ತಪ್ಪುಗಳ ವಿವೇಚನೆಯನ್ನು ಸರಿಯಾಗಿ ಮಾಡುವಂಥ ಬುದ್ಧಿಶಕ್ತಿ ಸಾಮರ್ಥ್ಯ ಸಮಾಜದಲ್ಲಿ ನೆಲೆಯಾಗಿರುವುದು, ಇದೆಲ್ಲದಕ್ಕೂ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಕಾರಣವಾಗಿರುವಂಥದ್ದು ಯಕ್ಷಗಾನ. ಬೆಳಕು ಅಂತ ಹೇಳಿದರೆ ಜ್ಞಾನ ಅಂತ. ಹಾಗಾಗಿ ಜ್ಞಾನ ಪ್ರಸಾರದಲ್ಲಿ ಬರೀ ಧರ್ಮ ಪ್ರಸಾರ ಮಾತ್ರ ಅಲ್ಲ, ಜ್ಞಾನ ಪ್ರಸಾರದಲ್ಲಿಯೂ ಕೂಡ ತನ್ನದ್ದಾಗಿರುವಂಥ ಯೋಗದಾನವನ್ನು ಕೊಡ್ತಾ ಬಂದಿರುವಂಥದ್ದು ಯಕ್ಷಗಾನ. ಒಂದು ಸಂಪೂರ್ಣ ಕಲೆ ಅಂತ ಗುರುತಿಸಲ್ಪಟ್ಟದ್ದು. ನೀವು ಬೇರೆ ಯಾವುದೋ ಕಲೆಯನ್ನು ತಗೊಂಡ್ರೆ ಒಂದು ಹಾಡಿರ್ತದೆ, ಇಲ್ಲ ನರ್ತನ ಇರ್ತದೆ, ಇಲ್ಲ ಕೆಲವು ವಿದ್ವತ್ತುಗಳು ಮಾತ್ರ ಇರ್ತದೆ. ಇದು ಹಾಗಲ್ಲ. ಹಾಡು, ನೃತ್ಯ, ಅಭಿನಯ, ಮಾತು, ಪೌರಾಣಿಕ ಪ್ರಜ್ಞೆ, ಸಾಹಿತ್ಯ ಜ್ಞಾನ, ಭಾಷಾ ಸ್ವಾತಂತ್ರ್ಯ ಎಲ್ಲವನ್ನು ಒಳಗೊಂಡಿರುವಂಥ ಒಂದು ಸಮೃದ್ಧವಾದಂಥ ಕಲೆ. ಹಾಗಾಗಿ ನಮ್ಮೂರಿನ ಎಲ್ರಿಗೂ ಕೂಡ ಒಂದು ಯಕ್ಷಗಾನ ಅಂತ ಹೇಳಿದ ಕೂಡಲೇ ಅದ್ರ ಬಗ್ಗೆ ಒಂದು ಆಸಕ್ತಿ ಸಾಮಾನ್ಯ. ಎಲ್ಲಿ ತನಕ ಅಂತ ಹೇಳಿದ್ರೆ ಬೆಂಗಳೂರು ಮುಂಬೈಗೆ ಹೋದವರು ಕೂಡ ವರ್ಷಕ್ಕೊಂದು ಸರ್ತಿ ಆದರೂ ಯಕ್ಷಗಾನದ ತಂಡ ಬಂದಾಗ ಎಲ್ಲರೂ ಹೋಗಿ ಒಂದು ಸರ್ತಿ ಚಂಡೆಯ ಶಬ್ದವನ್ನು ಕಿವಿಗೆ ತುಂಬಿಸಿಕೊಂಡು ಬರುವಂಥದ್ದು ನಮ್ಮೂರಿನ ಜನರಲ್ಲಿ ಪ್ರವೃತ್ತಿ ಅದು. ಆದರೆ ಸ್ಥಿತ್ಯಂತರಕ್ಕೆ ಒಳಗಾಗ್ತಿರುವಂಥ ಈಗಿನ ಕಾಲದಲ್ಲಿ ನಿಧಾನವಾಗಿ ಯಂಗ್ ಜನ್ರೇಷನ್ ಯಕ್ಷಗಾನದತ್ತ ಹೋಗೋದನ್ನು ಬಿಡ್ತಾ ಇದೆ. ಇಲ್ಲ,
ಯಕ್ಷಗಾನಕ್ಕೆ ಹೋಗುವವರಲ್ಲಿಯೂ ಕೂಡ ಆಸಕ್ತಿ ಹೆಚ್ಚುತ್ತಾ ಉಂಟು, ಆದರೆ ಅದ್ರ ಬಗ್ಗೆ ಇರಬೇಕಾಗಿರುವಂಥ ಜ್ಞಾನ ಕಡಿಮೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಇಂತಹ ಸಾಂಸ್ಕೃತಿಕ ಸಂಸ್ಕಾರವನ್ನು ಕೊಡುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು. ಆ ನಿಟ್ಟಿನಲ್ಲಿ ಯಶಸ್ವಿ ಕಲಾವೃಂದ ತೆಕ್ಕಟ್ಟೆಯಲ್ಲಿ ಕಳೆದ 25 ವರ್ಷಗಳಿಂದ ಒಂದು ಸಾಂಸ್ಕೃತಿಕವಾದಂಥ ಪರಿಸರವನ್ನು ನಿರ್ಮಾಣ ಮಾಡಿರುವಂಥ ಸಂಸ್ಥೆ. ಶಾಲೆಗಳಿಗೆ ಹೋಗಿ ಯಕ್ಷಗಾನದ ಪಾರಂಪರಿಕವಾಗಿರುವಂಥ ವಿನ್ಯಾಸವನ್ನು ಇವತ್ತು ಮಾಡುವಂಥ ಈಗ ಕಾರ್ಯಕ್ರಮ ನೋಡಲಿಕ್ಕಿದ್ದೀರಿ. ಇಂತಹ ಕಾರ್ಯಕ್ರಮಗಳ ಮೂಲಕ ಪ್ರಚುರಪಡಿಸಿ ಸಣ್ಣ ವಿದ್ಯಾರ್ಥಿಗಳಲ್ಲಿ, ಸಣ್ಣ ಮಕ್ಕಳಲ್ಲಿ ಯಕ್ಷಗಾನದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಮೂಡಿಸುವಂಥ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದೆ. ಇದು ಅತ್ಯಂತ ಸ್ತುತಿಗೆ ಅರ್ಹವಾಗಿರುವಂಥ ಕಾರ್ಯ. ಇಂತಹ ಕಾರ್ಯಗಳು ಹೆಚ್ಚು ಊರಿನ ಪ್ರಮುಖರಿಂದ ನಡೆಯಬೇಕು. ಯಶಸ್ವಿ ಕಲಾವೃಂದದಂಥ ತಂಡಗಳು ನಿಮ್ಮನ್ನು ಬಂದು ಅಪ್ರೋಚ್ ಆದಾಗ ನೀವು ದೊಡ್ಡ ಮನಸ್ಸಿನಿಂದ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ತನ್ಮೂಲಕವಾಗಿ ಸಂಸ್ಕಾರವನ್ನು ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿದ್ದೀರಿ. ಇಂತಹ ಪ್ರವೃತ್ತಿ ಇನ್ನಷ್ಟು ಹೆಚ್ಚಾಗಲಿ ಎಂಬಂಥ ಆಶಯದೊಂದಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮಕ್ಕಳಿಗೆ ಕುಲೋನ್ನತಿ, ವಿದ್ಯೋನ್ನತಿ ಹಾಗೂ ಮನೋನ್ನತಿ ಅನ್ನೋಂಥ ಉತ್ತಮ ನಡವಳಿಕೆಗಳೊಂದಿಗೆ ಈ ಒಂದು ಯಕ್ಷಗಾನದ ಯಕ್ಷ ನೆನಪನ್ನು ನಿಮ್ಮ ಮನದಲ್ಲಿ ಇರಿಸುವಂಥ ಕಾರ್ಯಕ್ರಮ. ಈ ಶ್ವೇತಯಾನ 1996 ಅಂತ ಬರಲಿಕ್ಕೆ ಕಾರಣ, ಒಂದು ನಿಮಿಷ ಮಾತಾಡಲಿಕ್ಕಿದ್ದೇನೆ. ಯಶಸ್ವಿ ಕಲಾವೃಂದ 1996ರಲ್ಲಿ ಸ್ಥಾಪನೆಯಾದಾಗ ಶ್ವೇತಕುಮಾರ ಚರಿತ್ರೆ ಅನ್ನುವಂಥ ಪ್ರಸಂಗದೊಂದಿಗೆ ಈ ಕಾರ್ಯಕ್ರಮವನ್ನು ಅವರು ಹಾಗೂ ಸಂಘವನ್ನು ಸ್ಥಾಪಿಸಿದವರು. ಅದರ ಮುಖ್ಯ ರೂವಾರಿ ವೆಂಕಟೇಶ ವೈದ್ಯ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ. ಆ ಒಂದು ಸವಿ ನೆನಪಿಗಾಗಿ 25ನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಯಶಸ್ವಿ ಶ್ವೇತಯಾನ 1996 ಎನ್ನುವಂಥ ಶೀರ್ಷಿಕೆಯಡಿ 100ಕ್ಕೂ ಮಿಕ್ಕಿ ಕಾರ್ಯಕ್ರಮವನ್ನು ಮಾಡುವಂಥ ಯೋಜನೆಯನ್ನು ವೆಂಕಟೇಶ ವೈದ್ಯರು ಹಾಗೂ ಅವರ ತಂಡದವರು ಇಟ್ಟುಕೊಂಡಿದ್ದಾರೆ. ಅದರಲ್ಲಿ ಒಳ್ಳೆಯ ಕಾರ್ಯಕ್ರಮ, ಮಕ್ಕಳ ಮನಸ್ಸಿನಲ್ಲಿ ಯಕ್ಷಗಾನದ ಯಕ್ಷ ಚಿಂತನೆಯನ್ನು ಮೂಡಿಸುವಂಥ ಕಾರ್ಯಕ್ರಮ. ನೆರೆದಿರುವಂಥ ಎಲ್ಲ ಮಕ್ಕಳಿಗೆ ಇವತ್ತಿನ ಒಂದು ದಿನ ಸವಿ ನೆನಪಾಗಿ ಉಳಿತದೆ. ಯಾಕಂತ ಹೇಳಿದರೆ ಇವರು ಎಲ್ಲಿ ಅವರ ಜೀವನ ಪರ್ಯಂತ ಎಲ್ಲಿ ಯಕ್ಷಗಾನವನ್ನು ನೋಡಲಿಕ್ಕೆ ಹೋಗಿದ್ದಾರಂತಾಗ ನೆನಪಾಗೋದು ನಮ್ಮ ಶಾಲೆಯಲ್ಲಿ ಯಕ್ಷ ಪ್ರಾತ್ಯಕ್ಷತೆಯಿಂದ ಹಲವು ಅಂಶಗಳನ್ನು ತಿಳಿದಿರುವಂಥ ಪ್ರಮುಖವಾದಂಥ ಅಂಶ. ಈ ಒಂದು ಕಾರ್ಯಕ್ರಮದಲ್ಲಿ 7 ಪ್ರದರ್ಶನಗಳು ತಮ್ಮ ಮುಂದೆ ಬರಲಿಕ್ಕಿದೆ. ಕೋಡಂಗಿಯಿಂದ ಶುರುವಾಗಿ ವಿಭಿನ್ನ ಶೈಲಿಯ ಒಡ್ಡೋಲಗವನ್ನು ಶ್ವೇತಯಾನ ಕಲಾವಿದರು ತಮ್ಮ ನೋಡಿ, ನಿಮ್ಮ ಹಾಗೆ ಮಕ್ಕಳವರು ಯಾರೂ ದೊಡ್ಡವರಿಲ್ಲ, ತಮ್ಮ ಮುಂದೆ ಮೂಡಿಸಲಿಕ್ಕಿದ್ದಾರೆ. ತಾವೆಲ್ಲರೂ ಅದನ್ನು ನೋಡಿ ಆನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮದ ಅವಕಾಶಕ್ಕಾಗಿ ನಮಗೆ ಸ್ಥಳದ ಅವಕಾಶ ಹಾಗೂ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಶಾಲೆಯ ಮುಖ್ಯೋಪಾಧ್ಯಾಯರು 2 ಮಾತನಾಡಬೇಕಾಗಿ ಕೇಳಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ರೋಟರಿ ಕ್ಲಬ್ನ ವಿವಿಧ ಸ್ತರದ ವಿಶೇಷ ಅತಿಥಿಗಳೇ ಹಾಗೂ ಈ ಯಕ್ಷ ಸಂಪನ್ನವನ್ನು ನಡೆಸಿಕೊಡುವಂಥ ಯಕ್ಷಗುರುಗಳೇ, ಹಾಗೆಯೇ ನಮ್ಮ ಶಾಲಾ ಮುದ್ದು ಮಕ್ಕಳೇ ಹಾಗೂ SDMCಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ನಮ್ಮ ಶಾಲೆಯ ಮುದ್ದು ಮಕ್ಕಳೇ ಹಾಗೂ ನನ್ನ ಶಿಕ್ಷಕ ವೃಂದದವರೇ ಹಾಗೂ ಊರವರೇ, ನಿಮ್ಮನ್ನು ಅತ್ಯಂತ ಸಂತೋಷದಿಂದ ಇಂಥ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಇತ್ತವರಿಗೆ ನಾನು ಧನ್ಯವಾದವನ್ನು ಪ್ರಥಮತವಾಗಿ ಕೇಳಿಕೊಳ್ತೇನೆ. ಯಕ್ಷಗಾನ ಅವರು ಹೇಳಿದಾಗೆ ಈಗಲೇ ಕಾಲಘಟ್ಟದಲ್ಲಿ ತುಂಬ ಬೇಕಿದೆ, ಮತ್ತು ಸಮಯ ಪ್ರಜ್ಞೆಯೊಂದಿಗೆ ಈಗ ಮಾಡಬೇಕಾಗಿದೆ, ಮೊದಲಿನ ಹಾಗಲ್ಲ. ಮತ್ತು ಎಷ್ಟು ಖುಷಿ ಆಗ್ತದೆ ಕೆಲವೊಮ್ಮೆ ಅಂತ ಹೇಳಿದರೆ, ಅವರು ಯಕ್ಷಗಾನಕ್ಕೆ ಬಂದವರಂತ ನಮಗೆ ಗೊತ್ತಾಗೋದು ಚೌಕಿಯಲ್ಲಿದ್ದಾಗ ಮಾತ್ರ. ಅವರ ಡ್ರೆಸ್ ಕೋಡ್ಗಳು ಅವೆಲ್ಲ ಸಹ ವ್ಯತ್ಯಾಸ ಆಗಿದೆ. ಹೀಗಿರುವಾಗ ಯಾವುದೋ ಕಾಲೇಜ್ ಹುಡುಗ ನಮ್ಮ ಪಕ್ಕ ಸೀಟಲ್ಲೇ ಕೂತಿದ್ದ ಅನ್ನುವಾಗಲೇ ಯಕ್ಷಗಾನದ ಒಂದು ಪ್ರಧಾನ ಭೂಮಿಕೆಯಲ್ಲಿ ಅವನು ನರ್ತಿಸ್ತಾ ಇರ್ತಾನೆ. ಮೊದಲು ಹಾಗಿಲ್ಲ, ಜುಟ್ಟಿರಬೇಕಿತ್ತು, ಬರಿಗಾಲಲ್ಲೇ ಎಷ್ಟೋ ದೂರಕ್ಕೆ ಹೋಗ್ತಿದ್ರು. ನನಗೆ ಯಾಕೇನೋ ನನ್ನ ಅಭಿಪ್ರಾಯ ಹೇಳುವಾಗ ಈಗದಕ್ಕೂ ಆಗದಕ್ಕೂ ಹೋಲಿಸುವ 2 ಕಾಲಘಟ್ಟದಲ್ಲಿ ನಾನಿರುವಾಗ ನಾನು ಹೇಳುವುದಿಷ್ಟೇ, ಎಲ್ಲೋ ಒಂದು ಕಡೆ ಸಮತಟ್ಟಾದ ಒಂದು ಜಾಗದಲ್ಲಿ ಎತ್ತರವಾದ ಪ್ರದೇಶದಲ್ಲೇ ಯಾವುದೋ ಒಂದು ಬೆಟ್ಟ ಗದ್ದೆಯಲ್ಲಿ ಯಕ್ಷಗಾನ ಆಗುವಾಗ ಊರ ಸುತ್ತಮುತ್ತ ಪ್ರತಿಧ್ವನಿ ಅಂತ ನಾವು ಕೇಳಿದ್ದದನ್ನೇ. ಮೊದಲಾಗಿ ಶಾಲೆಗೆ ಬಂದ ಮೇಲೆ ನಮಗೆ ಗೊತ್ತಾಗೋದು ಪ್ರತಿಧ್ವನಿ ಅಂದರೆ ಇದೆ ಅಂಥೇಳಿ. ಅದನ್ನೆಲ್ಲ ಕೇಳ್ಕೊಂಡು ಬಿಟ್ಟವರು. ಈಗ ನಮಗೆ ಅನಿಸ್ತದೆ ಕೆಲವೊಂದು ಕಾಲಮಿತಿ ಅದು ಇದು ಅನ್ನುವಾಗ ಖಂಡಿತವಾಗಿ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್.
ನಿಮ್ಮಂಥವರು ಈ ವಿಚಾರದಲ್ಲಿ ತೊಡಗಿಸಿಕೊಂಡಿದ್ದು ಅತ್ಯಂತ ಶುಭದಾಯಕ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದರೆ ಏನೋ ಗೊತ್ತಿಲ್ಲ, ನಾ ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನದ ಬಗ್ಗೆ ನನ್ನದೇ ಆದ ಒಲವನ್ನು ಕಡಿಮೆ ಮಾಡ್ಕೊಳ್ತಾ ಬಂದೆ. ಕಾರಣ ಇಷ್ಟೇ, ಯಾವುದೋ ಒಂದು ಪ್ರಧಾನ ವೇಷವನ್ನು ಮಾಡಿಕೊಂಡಿರುವುದು, ಯಾವುದೋ ಥರದ ಮಾತುಗಳು, ಅವರಲ್ಲಿ ಅಧ್ಯಯನಶೀಲತೆ ತುಂಬ ಕಡಿಮೆ ಆಗ್ತಾಯಿದೆ. ಹೇಗೇಗೋ ಒಬ್ಬ ರಾಜನಾದವನು ಜನಸಾಮಾನ್ಯ ಮಾತನಾಡಲಿಕ್ಕೂ ರಾಜನಾದವನು ಮಾತನಾಡಲಿಕ್ಕೂ ಎಷ್ಟೋ ವ್ಯತ್ಯಾಸ ಇದೆ. ನೀವು ಅದನ್ನೆಲ್ಲ ಈ ಮಕ್ಕಳ ಸಮಯದಲ್ಲಿ, ಈ ಬಾಲ್ಯದಲ್ಲಿ ಅವರಲ್ಲಿ ಆ ಮನೋಮಟ್ಟವನ್ನು ಬೆಳೆಸ್ತಾ ಇರೋದು ನನಗೆ ತುಂಬ ಸಂತೋಷ. ಯಾಕಂದರೆ ತುಂಬ ಬೇಸರ ಆಗ್ತದೆ, ಯಕ್ಷಗಾನವನ್ನು ನಾವು ಯಾವುದೋ ನಿರೀಕ್ಷೆ ಇಟ್ಟುಕೊಂಡು ಹೋದಾಗ ಅಲ್ಲಿನ ಮಾತುಕತೆಗಳಲ್ಲಿ ಗಂಭೀರತೆ ಕಡಿಮೆ ಆದಾಗ ಅದರ ಮೌಲ್ಯವನ್ನು ಅದು ಕುಸಿತಾ ಬರುವಾಗ ಈ ಬಾಲ್ಯದಲ್ಲಿ ಅವರಿಗೆ ಅದರ ಪ್ರಾಮುಖ್ಯತೆ ಮೌಲ್ಯಗಳನ್ನು ತಿಳಿಸಿಕೊಡಲಿಕ್ಕೆ ತಾವು ಹಮ್ಮಿಕೊಂಡಂಥ ಈ ಕಾರ್ಯಕ್ರಮ ಅತ್ಯಂತ ಸ್ತುತಾರ ಅಂತ ನಾನು ಭಾವಿಸ್ತೇನೆ. ಇನ್ನೂ ಮುಖ್ಯವಾಗಿ ಹೇಳುವುದಾದರೆ, ನಾನು ನನ್ನ ತಂದೆ ಮನೆ ಹಾರಾಡಿ, ಹಾಗಾಗಿ ನನ್ನ ತಾಯಿ ನನ್ನನ್ನು ಗರ್ಭದಲ್ಲಿ ಒಂದು 4 ತಿಂಗಳು ಹೊತ್ತಿರುವಾಗಲೇ ನಾನು ನನ್ನ ಮುತ್ತಜ್ಜ ರಾಮಗಾಣಿಗರನ್ನು ಕಳ್ಕೊಂಡೆ. ಆದರೆ ನನ್ನ ಮನಸ್ಥಿತಿಯಲ್ಲಿ ನನಗಿಬ್ಬರು ಮಕ್ಕಳ ಬಗ್ಗೆ ನಂಗೆ ಹೆಮ್ಮೆ ಇದೆ. ಅವಳು ದೊಡ್ಡವಳು ವೃಷಸೇನನಾಗಿ ರಂಗಸ್ಥಳವನ್ನು ತುಂಬಿದ್ದಾಳೆ, ಚಿಕ್ಕವಳು ಅಭಿಮನ್ಯುವಾಗಿ ತುಂಬಿದ್ದಾಳೆ. ನಂತರ ದಿನಗಳಲ್ಲಿ ಆಗಿಲ್ಲ, ಆದರೆ ಈಗಲೂ ಪ್ರತಿಯೊಂದನ್ನು ಹುಡುಕಿ ಕೊಡ್ತೇನೆ. ನನ್ನ ಅಜ್ಜ ಅಥವಾ ಮುತ್ತಜ್ಜರು ಯಾರಿದ್ರು, ಕೃಷ್ಣಗಾಣಿಗರು, ನಾರಾಯಣಗಾಣಿಗರೆಲ್ಲ ಅತ್ಯಂತ ಓದಿದವರಲ್ಲ, ಆದರೆ ಅವರ ದಿನಚರಿಯಲ್ಲೂ ಬರುವಂಥ ಮಾತುಗಳು ಹಾಗೆ. ಒಂದು ಮಕ್ಕಳಿಗೆ ಬಿರುನುಡಿಗಳನ್ನು ಆಡಿದರೆ ಕೂಡದು ಅಂತ ಹೇಳ್ತಿದ್ರು. ಯಾಕಂದರೆ ಖಾಲಿ ಯಕ್ಷಗಾನದಲ್ಲಿ ಪ್ರಧಾನ ಭೂಮಿಕೆಯಲ್ಲಿ ಇದ್ದವರಲ್ಲ, ಬದುಕಿನಲ್ಲಿ ಸಹ ಅವರು ಇದ್ದವರು. ಅದನ್ನು ಮಕ್ಕಳು ಬೆಳೆಸ್ಕೊಂಡು ಈಗ ಹೋಗಬೇಕಾಗತ್ತೆ. ಅಲ್ಲಿ ಕೂಡೋದು ಅನ್ನುವುದು ಇಲ್ಲಿಯೂ ಬದುಕಿನಲ್ಲಿ ಕೂಡೋದುವೇ ಆಗಬೇಕು, ಬಿಟ್ಟರೆ ಕೂಡ್ಕೊಂಡು ಇರಬಾರ್ದು ಅಂತ ಒಂದು ಬಿರುನುಡಿಗಳನ್ನು ಆಡಲಿಕ್ಕೂ ಬಿಡದಿದ್ದಂಥ ಆ ಸಂಸ್ಕಾರದಲ್ಲಿ ನಾನು ಬೆಳೆದವಳು. ಆದ್ದರಿಂದ ಕೆಲವೊಮ್ಮೆ ನಮಗೆ ಬೇಸರ ಆಗ್ತದೆ, ಮಕ್ಕಳ ತಪ್ಪು ನಡವಳಿಕೆ ನೋಡಿದಾಗ ನಾವು ದಂಡಿಸುವಾಗ ನೋವಾಗ್ತದೆ, ಆದರೆ ಅಲ್ಲಿ ದಂಡಿಸಲೇಬೇಕಾಗ್ತದೆ. ನಿಮ್ಮಲ್ಲಿ ಇಷ್ಟೇ ನಾನು ಕೇಳ್ಕೊಳ್ಳೋದು, ಮಕ್ಕಳಿಗೆ ಈಗ ನೀವು ಯಾವ ರೀತಿಯಲ್ಲಿ, ನಿಮ್ಗೆ ನಾನು ಹೇಳುವವಳಲ್ಲ ಆದರೂ ಹೇಳೋದು, ಮಕ್ಕಳಿಗೆ ಸರ ಓದುವ ಒಂದು ವಿಚಾರವನ್ನು ಹೇಳ್ಕೊಳ್ಬೇಕು ಅಂತಿದ್ದಾಗ ತುಂಬ ಓದಲಿಕ್ಕೆ ಮುಂದುಗಳನ್ನು ಪರಾಮರ್ಶಿಸಿ ಹೇಳಲಿಕ್ಕೆ ಅವರ ಅಧ್ಯಯನಶೀಲತೆಯನ್ನು ಹೆಚ್ಚಿಸಿ, ಖಾಲಿ ಹೆಜ್ಜೆ ವೇಷ ಈ ಗತಿಗಳನ್ನು ಮಾತ್ರ ನೋಡಿದೆ ಅವರ ಮನಸ್ಸಿನೊಳಗೆ ಒಂದು ಗತಿ ಇತ್ತಲ್ಲ, ಅದು ಅದೋ ಗತಿಗೆ ಬಾರದೇ ಇದ್ದಾಗೆ ಅಧ್ಯಯನಶೀಲತೆಯನ್ನು, ಒಂದು ಪಾತ್ರ ಅಂತಿದ್ರು, ಅದು ವಿದೂಷಕನಾಗಿದ್ದರೂ ಸಹ ಒಬ್ಬ ಪ್ರಮುಖ ಪಾತ್ರಧಾರಿಯಾಗಿ ಅವನು ಹೇಗೂ ರಂಜಿಸ್ಬೋದು, ಆದರೆ ವಿದೂಷಕನಾಗಿ ರಂಜಿಸುವುದು ಅತ್ಯಂತ ಕಷ್ಟ. ಪ್ರತಿಯೊಬ್ಬರ ನಾಡಿ ಬಡಿತವನ್ನು ತಿಳ್ಕೊಂಡು ಅವ್ರು ಹೇಳಬೇಕಾಗತ್ತೆ. ಆದ್ದರಿಂದ ಮಕ್ಕಳಿಗೆ ಅಧ್ಯಯನಶೀಲತೆಯನ್ನು, ಒಂದು ಯಾವ ಪಾತ್ರ ಬರುತ್ತೋ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಅದರ ಹಿನ್ನೆಲೆಯನ್ನು ಅರಿತು ತಿಳಿಯುವಂಥ ವಿಚಾರವನ್ನು ಸಹ ರೂಢಿಸಿಕೊಳ್ಳುವಂತೆ ನೀವು ಮಾಡಿಕೊಳ್ಳಿ. ಅದನ್ನಲ್ಲೇ ಬಿಡದೆ ಬಾಲ್ಯ ಆದ ತಕ್ಷಣ ನಮ್ಗೆ ಅನಿಸುತ್ತೆ ಸರ್, ನಂತರ SSLC PUC ಅನ್ನುವಾಗ ಒಂದೊಂದೇ ಹಂತಗಳನ್ನು ಬಿಟ್ಟು ಬರ್ತೇವೆ. ನಾ